ಇವತ್ತು ಎಲ್ಲಿಗೆ ಹೋಗ್ಬೇಕಾಗಿತ್ತು ಅಂದರೆ ಬೆಳಗ್ಗೆ ಎದ್ದೆ ಫಸ್ಟ್ ಎದ್ದು ಬಿಟ್ಟು ಅದಾದಮೇಲೆ ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಟ್ಟೆ ತೊಳ್ಕೊಂಡು ಹಂಗೆ ಎಕ್ಸಸೈಸ್ ಮಾಡಿಕೊಂಡು ಆಮೇಲೆ ರೆಡಿ ಆಗೋದೆ. ನಮ್ಮ ಆಟು ರೆಡಿ ಆಗ್ತಾಯಿತ್ತು. ಅದಾದಮೇಲೆ ನಾನು ತರಕಾರಿ ರೆಡಿ ಮಾಡಿಕೊಂಡೆ. ತರಕಾರಿ ರೆಡಿ ಮಾಡಿ ಪಾಪುನೂ ರೆಡಿ ಆಯಿತು, ನಮ್ಮ ದೀಪಿಕಾನೂ ರೆಡಿ ಆಯಿತು ಮಸ್ತಾಗಿ. ಅದಾದಮೇಲೆ ನಮ್ಮ ಅಕ್ಕನೂ ರೆಡಿ ಆಯಿತು, ಮತ್ತು ಪಾಪು ಮಸ್ತಾಗಿ ಗಾಡಿಯಲ್ಲಿ ಕೂತ್ಕೊಂಡಿತ್ತು. ಅದಾದಮೇಲೆ ಮಸ್ತಾಗಿ ಎಲ್ಲರೂ ರೆಡಿ ಆಗ್ಬಿಟ್ವಿ. ಅಲ್ಲಿಂದ ಬಾಯ್ ಅಂದ್ಕೊಂಡು ಅಲ್ಲಿಂದ ಸೀದಾ ಹೋಗಿದೆ ಗ್ಯಾಸ್ ಬಗ್ಗೆ ಗ್ಯಾಸ್ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು. ಅದಾದಮೇಲೆ ಮತ್ತೆ ಅಲ್ಲಿಂದ ತಟ್ಟೆಕೆರೆ ರೋಡ್ ಮೇಲೆ ಹೋದ್ವಿ. ಅಲ್ಲಿ ಅಂದಾನ ಮಾಡ್ತಾಯಿದ್ರು, ಹೊಟ್ಟೆ ಬೇರೆ ಸಿಗ್ತಾಯಿತ್ತು, ಸರಿಯಾಗಿ ಬರ್ಸಾಕ್ಬಿಟ್ವಿ. ಅಲ್ಲೇ ನಮ್ಮ ವ್ಯೂವರ್ ಸಿಕ್ಕಿದ್ರು, ಅವ್ರದ್ದು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಸೀದಾ ರಾಮು ಬಂದ ಆರವಳ್ಳಿ ಹತ್ರ ಅವ್ರು ಜಾಯ್ನ್ ಆದರು. ಅದಾದಮೇಲೆ ಅಲ್ಲಿಂದ ಸೀದಾ ಹೋಗಿದೆ ನಾವು ಎಲ್ಲಿಗೆ ಅಂತಂದರೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ಗೆ. ಅಲ್ಲೆಲ್ಲ ಮಸ್ತಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲೂ ಹೊಟ್ಟೆ ಹಸಿತಾಯಿತ್ತು, ಅಲ್ಲೂ ಮಸ್ತಾಗಿ ಅಂದಾನ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ವ್ಯೂವರ್ಸ್ ಬಂದರು, ಅವ್ರ ಜೊತೆಯಲ್ಲಿ ಫೋಟೋಗಳೆಲ್ಲ ಹಿಡ್ಕೊಂಡು ಅಲ್ಲಿಂದ ಊಟಗಳೆಲ್ಲ ಮಾಡಿಕೊಂಡು ಮಸ್ತಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ನೀರು ಕುಡ್ಕೊಂಡು ಐಸ್ ಕ್ರೀಮ್ ಬೇಕಾಗಿತ್ತು. ಮಸ್ತಾಗಿ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಐಸ್ ಕ್ರೀಮು ಮತ್ತು ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಸೀದಾ ನಾವು ವಿಡಿಯೋಗಳು ಒಂದು ಸ್ವಲ್ಪ ಮಾಡಿಕೊಂಡು ಅಲ್ಲಿಂದ ಮಸ್ತಾಗಿ ಬಂದ್ವಿ. ಎಲ್ಲಿಗೆ ಅಂತಂದರೆ ಪಾರ್ಕಿಂಗ್ ಹತ್ರ ಬಂದ್ಬಿಟ್ಟು ರಾಮು ಅವರಿಬ್ಬರಿಗೂ ಬಾಯ್ ಅಂದ್ಬಿಟ್ಟು ಅಲ್ಲಿಂದ ಸೀದಾ ನಾವು ಬೇರೆ ರೂಟ್ಗೆ ಹೋದ್ವಿ. ಬರೋ ರೂಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅಲ್ಲಿಂದ ಬಾಯ್ ಅಂದ್ಕೊಂಡವ್ರನ್ನ ಅಲ್ಲಿಂದ ಸೀದಾ ಆರವಳ್ಳಿ ಹತ್ರ ಸ್ವಲ್ಪ ತರಕಾರಿ ತೊಗೊಂಡು ಸೀದಾ ಮನೆ ಕಡೆ ಬಂದ್ವಿ. ಇವತ್ತಿನ ವ್ಲಾಗ್ ಮುಗೀತು, ಮತ್ತೆ ಸಿಕ್ಕನ ನಾಳೆ.